ಸೊ ಮುಂದುವರೆದ ಭಾಗ 2 ತಂತ್ರಗಳು. ನಿಮಗೆ ಆಲ್ರೆಡಿ ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದೀರಾ, ವಾಲಿಬಾಲ್ ಆಟ ಅಂತಕ್ಕಂಥದ್ದು ಯಾವ ದೇಶದ ಕ್ರೀಡೆ? ವಾಲಿಬಾಲ್ ಅಂತಕ್ಕಂಥದ್ದು ಕಂಡುಹಿಡಿದಂತಹ ವ್ಯಕ್ತಿ ಅಥವಾ ವಾಲಿಬಾಲ್ ಆಟದ ಪಿತಾಮಹ ಅಂತಂದು ಯಾರು ಕರಿತೀವಿ ನಾವು? ಈ ಆಟದ ಮೊಟ್ಟ ಮೊದಲ ಹೆಸರೇನು? ಮಿಂಟೋನೆಟ್. ಈ ಆಟವನ್ನ ಮಿಂಟೋನೆಟ್ ಅಂತಕ್ಕಂತಹ ಪದವನ್ನ ಪುನಃ ಮತ್ತು ವಾಲಿಬಾಲ್ ಅಂತ ಅಂದ್ಬಿಟ್ಟು ಮರುನಾಮಕರಣ ಮಾಡಿದಂತಹ ವ್ಯಕ್ತಿಯ ಹೆಸರು ಡಾಕ್ಟರ್ ಆರ್ಮ್ಸ್ಟೆಡ್. ಈ ಆಟ 1895ರಲ್ಲಿ ವಿಲಿಯಂ ಜಿ ಮಾರ್ಗನ್ ಅವರು ವಾಲಿಬಾಲ್ ಅಂತಕ್ಕಂಥದ್ದನ್ನ ಕಂಡುಹಿಡಿದ್ರು. ಇದು ಈ ಒಂದು ವಾಲಿಬಾಲ್ ಅನ್ನ ಯುರೋಪ್ ಖಂಡದಾದ್ಯಂತ ಪ್ರಪಂಚದಾದ್ಯಂತ ಯಾವ ಸಂಸ್ಥೆ ಪ್ರಚಾರ ಮಾಡಿತು? YMCA. ಈ ಒಂದು YMCA ಅಂತಕ್ಕಂಥದ್ದು ಒಂದು ನಿಯಮ ಜಾರಿ ತರ್ತದೆ. ಯಾವ ನಿಯಮ? ಎಸ್ ಗುಡ್, ಹೇಳು ಕೀರ್ತನ. ನಿಂತ್ಕೊಂಡು ಹೇಳ್ಬೇಕು. 3 ಸ್ಪರ್ಶದ ನಿಯಮವನ್ನ ಜಾರಿ ತಂತು. ಎಷ್ಟಲ್ಲಿ ಜಾರಿ ತಂತು? 1900. ಈ ಒಂದು YMCA ಅಂತಕ್ಕಂಥದ್ದು ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆ 1916ರಲ್ಲಿ 3 ಸ್ಪರ್ಶದ ನಿಯಮವನ್ನು ಜಾರಿ ತಂದಾದ್ಮೇಲೆ ಇದು ಒಂದು ಸಂಸ್ಥೆಯ ಅಡಿಯಲ್ಲಿ ವಾಲಿಬಾಲ್ ಅಂತಕ್ಕಂಥದ್ದು ಒಂದು ಕ್ರೀಡೆ ಸಂಸ್ಥೆ ಅಡಿಯಲ್ಲಿ ಪ್ರಚಾರ ಮಾಡಿತ್ತು. ಆ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ FIVB. ಹಂಗಂದ್ರೆ ಏನು? ಯಾರು ಹೇಳ್ತೀರಾ? ಯಾರು ಹೇಳ್ತೀರಾ? ಎಸ್ ಕರೆಕ್ಟ್ ಹೇಳ್ಬೇಕಪ್ಪ ಯಶವಂತ. ಹಾ, ವೆರಿ ಗುಡ್. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್. ಸೊ ಇವೆಲ್ಲ ಸಮೇತ ಮೊದಲ ಅಧ್ಯಾಯದಲ್ಲಿ ತಿಳ್ಕೊಳ್ರಿ, ಹೌದಾ? ಎಸ್. ಈಗ ಇರ್ತಕ್ಕಂಥದ್ದು ಈ ಒಂದು ವಾಲಿಬಾಲ್ ಆಟದ ಕೆಲವು ತಂತ್ರಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸರ್ವಿಸ್. ಮೊದಲನೇ ಅಂಶ ಸರ್ವಿಸ್ ಅಂತ ಅಂದ್ರೆ ವಾಲಿಬಾಲ್ ಅಂಕಣ ಇದೆಯಲ್ಲ, ಸೊ ಈ ವಾಲಿಬಾಲ್ ಅಂಕಣದ ಸರ್ವಿಸ್ ಗೆರೆ ಅಂತ ಕರಿತೀವಿ ನಾವು. ಇದನ್ನ ಬದಿಗೆರೆಯನ್ನ ಇವೆರಡು ಬದಿಗೆರೆ ಅಂತ ಹೇಳ್ತೀವಿ. ಇದನ್ನ ನಾವು 15 ಸೆಂಟಿಮೀಟರ್ ಗ್ಯಾಪ್ ಮತ್ತೆ 20 ಸೆಂಟಿಮೀಟರ್ ಗೆರೆ ಇರ್ತಕ್ಕಂತಹ ಒಂದು ಲೈನ್ ಅನ್ನು ನಾವು ಸರ್ವಿಸ್ ಗೆರೆ ಅಂತ ಕರಿತೀವಿ. ಈ ರೀತಿ. ಸೊ ಈ ಸರ್ವಿಸ್ ಗೆರೆಯಿಂದ ವಾಲಿಬಾಲ್ ಅನ್ನ ಹಿಡಿದು ಸೊ ಎದುರಾಳಿ ಅಂಕಣಕ್ಕೆ ವಾಲಿಬಾಲ್ ಅನ್ನ ನಟ್ಟಿಗೆ ತಾಗದ ಹಾಗೆ ನಾವು ಸರ್ವಿಸ್ ಅನ್ನ ಮಾಡ್ತಕ್ಕಂತ ಒಂದು ವಿಧಾನವನ್ನ ನಾವು ಸರ್ವಿಸ್ ಅಂತ. ಯಾವುದೇ ಕಾರಣಕ್ಕೂ ತಪ್ಪು ಆಗದ ಹಾಗೆ, ಹೊರಗೆ ಔಟ್ ಆಗದ ಹಾಗೆ ಎದುರಾಳಿ ಅಂಕಣದಲ್ಲಿ ಬೀಳುವಂಗೆ ಹೊಡೆಯೋದಕ್ಕೆ ನಾವು ಸರ್ವಿಸ್ ಅಂತ ಕರಿತೀವಿ. ಈ ಸರ್ವಿಸ್ ಅಲ್ಲಿ ಮಕ್ಕಳ ನಾನಾ ರೀತಿಯ ವಿಧಗಳಿದಾವೆ. ಯಾವ್ಯಾವು ಅಂತಕ್ಕಂತ ಅಂಶಗಳನ್ನು ನಾವು ನೋಡಬಹುದು. ನಿಮಗೆ ಯಾವ್ದು ಗೊತ್ತಿದೆಯಾ? ಯಾರಿಗೆ ಗೊತ್ತಿದೆ? ಹೇಳಪ್ಪ ಪ್ರಜ್ವಲ್. ಜಂಪ್ ಸರ್ವಿಸ್ ಮತ್ತೆ ಫ್ರೂಟ್ ಸರ್ವಿಸ್, ಗುಡ್. ಅಂಡರ್ ಆರ್ಮ್ ಸರ್ವಿಸ್, ಎಸ್ ಕರೆಕ್ಟ್. ಹೇಳು. ಜಂಪ್ ಅಂಡ್ ಸ್ಮ್ಯಾಶ್ ಸರ್ವಿಸ್, ಫ್ರೂಟಿಂಗ್ ಸರ್ವಿಸ್, ಅಂಡರ್ ಆರ್ಮ್ ಸರ್ವಿಸ್, ಸೈಡ್ ಆರ್ಮ್ ಸರ್ವಿಸ್. ಕೂತ್ಕೊಳ್ಳೋ. ಪ್ರಯತ್ನ ಪಟ್ಟಿದ್ದೆ. ಸರ್ವಿಸ್ ಅಲ್ಲಿ ಸೊ ಎಷ್ಟು ವಿಧಗಳು ಅಂತಂದ್ರೆ 5. ನಂಬರ್ 1 ಅಂಡರ್ ಆರ್ಮ್ ಸರ್ವಿಸ್. ಅಂಡರ್ ಆರ್ಮ್ ಸರ್ವಿಸ್. ನೆಕ್ಸ್ಟ್ ಎರಡನೇದು ಸೈಡ್ ಆರ್ಮ್ ಸರ್ವಿಸ್ ಅಂತ. ಅದೇ ರೀತಿ ಟೆನ್ನಿಸ್ ಸರ್ವಿಸ್ ಅಂತ. ಹಾಗೆ jump and
ಫಿಫ್ತ್ ಜಂಪ್ ಅಂಡ್ ಸ್ಮ್ಯಾಶ್ ಈ ರೀತಿ. ಸೊ ಒಂದನ್ನೇ ನೋಡೋಣ ನಾವು. ಅಂಡರ್ ಆರ್ಮ್ ಸರ್ವಿಸ್ ಅಂತಂದ್ರೆ ಸರ್ವಿಸ್ ಕ್ಷೇತ್ರದ ಹಿಂಭಾಗದಲ್ಲಿ ನಿಂತ್ಕೊಂಡು ಬಾಲನ್ನ ನಮ್ಮ ಅಂಕಣದ ಎದುರಿಗೆ ಸೊ ಈ ರೀತಿ ಬಾಲನ್ನ ಹಿಡಿದು ಬಲಗಾಲ ಅಥವಾ ಎಡಗಾಲನ್ನ ಒಂದು ಕಾಲನ್ನ ಸ್ವಲ್ಪ ದೂರದಲ್ಲಿ ಒಂದು ಅಂತರ ಅಡಿ ಮುಂದೆ ಇಟ್ಟು ಎಡಗೈಯಲ್ಲಿ ಬಾಲನ್ನ ಹಿಡಿದು ಬಲಗೈ ಮುಷ್ಟಿ ಮಾಡಿ ಸೊ ಟಾಸ್ ಮಾಡಿ ಹೊಡಿತಕ್ಕಂತ ಒಂದು ಫಾಲೋ ಥ್ರೂ ಆಪ್ಷನ್ ಇರಬೇಕು. ಬಾಡಿ ಕಾಂಟ್ಯಾಕ್ಟ್ ಇರಬೇಕು, ಬಾಲಗೂ ಮತ್ತು ಕೈಗೆ ಸಂಪರ್ಕ ಇರಬೇಕು. ಈ ರೀತಿ ಹೊಡಿತಕ್ಕಂಥದ್ದನ್ನು ನಾವು ಅಂಡರ್ ಆರ್ಮ್ ಸರ್ವಿಸ್ ಅರ್ಥಾಯ್ತಲ್ಲ. ಅಂಡರ್ ಆರ್ಮ್ ಸರ್ವಿಸ್ ಅಂತ ಏನಿಲ್ಲ, ಕೈಗಳನ್ನ ಕೆಳಗಿಂದ ಬಾಲಿಗೆ ಹೊಡಿತಕ್ಕಂಥದ್ದು. ಹೊಡೆದಂತಹ ಬಾಲು ಎದುರಾಳಿ ಅಂಕಣದಲ್ಲಿ ಬೀಳಬೇಕು, ಔಟ್ ಆಗದಾಗ. ಅದು ಹೊಡಿತಕ್ಕಂತ ಬಾಲು ರಭಸವಾಗಿರ್ಬೇಕು. ಎದುರಾಳಿ ಅಂಕಣದಲ್ಲಿ ಇರ್ತಕ್ಕಂಥ ವೀಕ್ ಇರ್ತಕ್ಕಂಥ ಒಂದು ಪ್ಲೇಯರ್ ನೋಡ್ಕೊಂಡು ಬಿಟ್ಟು ನಾವು ಹೊಡಿಬೇಕು. ಯಾಕೆ ಹೊಡಿಬೇಕು? ಹಂಗೆ ನಾವು ಗೆಲ್ಲಬೇಕಪ್ಪ ಅಂತಂದ್ರೆ ಪಾಯಿಂಟ್ ಪಡಿಲಿಕ್ಕೆ ನಾವು ಹೊಡಿಬೇಕು. ಅದೇ ರೀತಿ ಸೈಡ್ ಆರ್ಮ್ ಸರ್ವಿಸ್. ಸೈಡ್ ಆರ್ಮ್, ಸೈಡ್ ಅಂತಂದ್ರೆ ಪಕ್ಕದಿಂದ ಸೊ ಬಾಲ್ ನಮ್ ಕಡೆ ಕೋರ್ಟ್ ಈ ಕಡೆ ಇದೆಯಪ್ಪ ಅಂತಂದ್ರೆ ಸೊ ನಾವು ಎಡಗೈಯಲ್ಲಿ ಬಾಲನ್ನ ಟಾಸ್ ಮಾಡಿ ಸೈಡ್ ಆರ್ಮ್ ಇಂದ ಹೊಡಿತಕ್ಕಂಥದ್ದನ್ನ ನಾವು ಸೈಡ್ ಆರ್ಮ್ ಸರ್ವಿಸ್ ಅಂತ. ಅಥವಾ ಲೆಫ್ಟ್ ಹ್ಯಾಂಡ್ ಆಟಗಾರ ಇದ್ನಪ್ಪ ಅವನು ಕ್ರೀಡಾಪಟು, ಲೆಫ್ಟ್ ಹ್ಯಾಂಡ್ ಆಟಗಾರ ಇದ್ದ ಅಂತಂದ್ರೆ ಬಲಭಾಗಕ್ಕೆ ನಾವು ಕೋರ್ಟ್ ಅಲ್ಲಿ ಇದ್ದಾಗ ನಾವು ಬಲಗೈಯಲ್ಲಿ ಬಾಲನ್ನ ಟಾಸ್ ಮಾಡಿಬಿಟ್ಟು ಎಡಗೈ ಮುಷ್ಟಿ ಮಾಡಿ ಸೊ ಹೊಡಿತಕ್ಕಂತಹದ್ದು ಅಲ್ಲದ. ಸೊ ಹಾಗೆ ಫಾಲೋ ಥ್ರೂ ಆಕ್ಷನ್ ಸಮೇತ ಇರಬೇಕು. ಬಾಲು ಮತ್ತೆ ಕೈಗೆ ಸಂಪರ್ಕ ಇರಬೇಕು. ಹೊಡೆದಂತ ಬಾಲು ನಟ್ಟಿಗೆ ತಾಗದ ಹಾಗೆ ಎದುರಾಳಿ ಅಂಕಣದಲ್ಲಿ ಬೀಳಬೇಕು. ಇದನ್ನ ನಾವೇನ್ ಕರಿತೀವಿ? ಸೈಡ್ ಆರ್ಮ್. ಅದೇ ರೀತಿ ಟೆನ್ನಿಸ್ ಸರ್ವಿಸ್ ಅಂತಂದ್ರೆ ಸೊ ಈ ಗೆರೆಯನ್ನ ಯಾವುದೇ ಕಾರಣಕ್ಕೂ ತುಳಿಬಾರ್ದು. ಎಂಡ್ಲೈನ್ 9 ಮೀಟರ್ ಇರ್ತಕ್ಕಂಥ ಒಂದು ಗೆರೆಯನ್ನ ಯಾವುದೇ ಕಾರಣಕ್ಕೂ ತುಳಿದ ಹಾಗೆ ಹಿಂಭಾಗದಲ್ಲಿ ನಿಂತ್ಕೊಂಡು ಬಾಲನ್ನ ಟಾಸ್ ಮಾಡಿ ಹೊಡಿತಕ್ಕಂಥದನ್ನ ಟೆನ್ನಿಸ್ ಸರ್ವಿಸ್ ಅಂತ ಹೇಳಿ. ಸೊ ಆ ಟೈಮಲ್ಲಿ ಹೊಡಿಬೇಕಾದ್ರೆ ನಾವು ಬಾಲನ್ನ ಸೊ ಎಷ್ಟು ಸಾಧ್ಯವಾದ ಅಷ್ಟು ನಮ್ಮ ಮುಖದ ಮೇಲೆ ತೂರ್ಕೋಬೇಕು. ಬಾಡಿ ಬ್ಯಾಲೆನ್ಸ್ ಹಿಂಭಾಗದಿಂದ ಸೊ ಆರ್ಚ್ ಮಾಡಿ ನಾವು ಕೈಯಿಂದ ಮುಷ್ಟಿ ಕಟ್ಟಾದ್ರೂ ಹೊಡಿಬಹುದು, ಪಾಮ್ ಬಿಚ್ಚಿ ಆದ್ರೂ ಹೊಡಿಬಹುದು. ಆ ಹೊಡೆದಂತ ಬಾಲು ಎದುರಾಳಿಯ ಅಂಕಣದಲ್ಲಿ ರಭಸವಾಗಿರಬೇಕು. ಎದುರಾಳಿಯ ಒಂದು ವೀಕ್ನೆಸ್ ಅಂತ ಅಂದ್ರೆ ಅಲ್ಲಿರ್ತಕ್ಕಂಥ ತಂಡನ ಯಾರು ಅಲ್ಲಿ ಪ್ರಬಲರಾಗಿಲ್ಲದ ದುರ್ಬಲ ಇರ್ತಕ್ಕಂಥ ಆಟಗಾರನಿಗೆ ಹೊಡಿಬೇಕು. ಅದಾಯ್ತಲ್ಲ. ಇದನ್ನ ನಾವು ಖಾಲಿ ಜಾಗದಕ್ಕೂ ಸಮೇತ ಹೊಡಿಬಹುದು ಪ್ಲೇಸ್ಮೆಂಟ್. ಇದನ್ನ ನಾವು ಏನಂತ ಕರಿತೀವಿ? ಸರ್ವಿಸ್. ಅದೇ ರೀತಿ ಫ್ಲೂಟಿಂಗ್ ಸರ್ವಿಸ್. ಸೊ ಫ್ಲೂಟಿಂಗ್ ಸರ್ವಿಸ್ ಅಪ್ಪ ಅಂತಂದ್ರೆ ಸೊ ಈ ನಾಭಿಯನ್ನ ಮುಂದೆ ಮಾಡ್ಕೊಂಡ್ಬಿಟ್ಟು ಎಡಗೈಯಲ್ಲಿ ಬಾಲ್ ಹಿಡ್ಕೊಂಡು ಬಲಗೈಯಿಂದ ಸೊ ಈ ರೀತಿ ಹೊಡೆದಂತ ಸಲ ಬಾಲ್ ಯಾವುದೇ ಕಾರಣಕ್ಕೆ ರೋಲ್ ಆಗದಾಗೆ ರಾಕೆಟ್ ತರ ಹೋಗ್ತಕ್ಕಂತ ಒಂದು ಸರ್ವಿಸ್ಗೆ ನಾವು ಫ್ಲೂಟಿಂಗ್ ಸರ್ವಿಸ್. ಬಾಲು ರೊಟೇಷನ್ ಆಗಬಾರ್ದು, ಹೀಗೆ ಹೆಂಗಿದ್ದದೋ ಅದೇ ಬಾಲ್ ಅನ್ನ ಹಾಗೆ ಹೋಗ್ತಕ್ಕಂಥದ್ದು. ಇದನ್ನ ನಾವು ಪ್ರಾಕ್ಟಿಕಲ್ ಅಲ್ಲಿ ನೀವು ಗ್ರೌಂಡ್ ಅಲ್ಲಿ ತೋರಿಸ್ತೀವಿ. ಅಲ್ಲ ಥಿಯರಿಯಲ್ಲಿ ನೀವು ತಿಳ್ಕೊಳ್ಳಿ, ಪ್ರಾಕ್ಟಿಕಲ್ ಅಲ್ಲಿ ನಾವು ಚಟುವಟಿಕೆ ಮುಖಾಂತರ ಅಲ್ಲಿ ಕಲಿಯೋಣ. ಓಕೆ, ಎಸ್. ನೆಕ್ಸ್ಟ್ ಲಾಸ್ಟ್ ಒನ್ ಸರ್ವಿಸ್ ಯಾವುದು? ಜಂಪ್ ಅಂಡ್ ಸ್ಮ್ಯಾಶ್ ಸರ್ವಿಸ್. ಬಾಲ್ ಅನ್ನ ಸೊ ಫ್ರೀ ಝೋನ್ ಇರ್ತದೆ ವಾಲಿಬಾಲ್ಗೆ ಅಂಕಣಕ್ಕೆ ಒಂದು ಫ್ರೀ ಝೋನ್ ಅಂತ ಇರ್ತದೆ. ಎಷ್ಟಿರ್ತದಪ್ಪ ಅಂತಂದ್ರೆ ಸೈಡಿಗೆ 3 ಮೀಟರ್ ಎಕ್ಸ್ಟೆಂಡ್ ಇರ್ತದೆ. ಸೊ ಈ ಕಡೆ 3 ಮೀಟರ್ ಇರ್ತದೆ. ಲಾಸ್ಟ್ಗೆ ಇಲ್ಲಿ 5 ಮೀಟರ್ ಲೈನ್ ಇರ್ತದೆ. ಸೊ ಈ 5 ಮೀಟರ್ ವರೆಗೂ ಸಮೇತ ಬಾಲ್ ಅನ್ನ ಜಂಪ್ ಮಾಡಿ ಎಷ್ಟು ದೂರದಿಂದ ಬೇಕಾದ್ರೂ ಓಡಿ ಬಂದು ಬಾಲನ್ನ ನಮ್ಮ ತಲೆ ಮೇಲೆ ಜಂಪ್ ಮಾಡಿಬಿಟ್ಟು ಸೊ ಅದನ್ನ ಆರ್ಚ್ ಮಾಡಿ ಹೊಡ್ತಕ್ಕಂಥದ್ದು. ಸೊ ಹೊಡೆದಂತ ಬಾಲು ಸರ್ವಿಸ್ ಈ ಲೈನ್ ಅನ್ನ ತುಳಿಬಾರ್ದು. ಅವರು ನಟ್ ಕ್ರಾಸ್ ಆದ್ಮೇಲೆ ಒಳಗೆ ಬರ್ಬೋದು. ಬಾಲು ಹೊಡೆದಂತ ಬಾಲು ಸೊ ಈ ಕಡೆ ಹೋದ್ಮೇಲೆ ಜಂಪ್ ಮಾಡಿ ಕೋರ್ಟ್ ಒಳಗೆ ಹಿಡಿಬಹುದು. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಪ್ರಾಕ್ಟಿಕಲ್ ನಾವು ನಿಮಗೆ ತೋರ್ಸಕ್ಕಾಗತ್ತೆ ಜಂಪ್ ಅಂಡ್ ಸ್ಮ್ಯಾಶ್ ಸರ್ವಿಸ್ ಅಂತ. ಇಷ್ಟು ಸರ್ವಿಸ್ ಅಲ್ಲಿ ವಿಧಗಳನ್ನ ಕಾಣ್ತೀವಿ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಮಕ್ಕಳ. ಸರ್ವಿಸ್ ಮಾಡಬೇಕಾದ್ರೆ 2 ಪಾಯಿಂಟ್ ಪ್ರಮುಖ ಆಗಿರಬೇಕು. ನಂಬರ್ 1, ಸರ್ವಿಸ್ ಅನ್ನ ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದಂತಹ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದಂತಹ ಕ್ರೀಡಾಪಟುವಿಗೆ ಹೊಡಿಬೇಕು ಅಂತಂದ್ಬಿಟ್ಟು. ನಂತರ ಪಾಸ್ ಅನ್ನ ಸ್ಥಳ ಬದಲಾವಣೆಯನ್ನು ಗುರುತಿಸಿಬಿಟ್ಟು ನೆಟ್ಟಿನ ಮೇಲ್ಭಾಗಕ್ಕೆ ತಗಲದ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಮಾಡಬೇಕು. ಈ ರೀತಿ ಸರ್ವಿಸ್ ಅನ್ನ ಮಾಡಬೇಕು. ನಂಬರ್ 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಂತಂದ್ರೆ
ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳವನ್ನು ಗುರುತಿಸಿ, ಅಂದ್ರೆ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಖಾಲಿ ಜಾಗ. ಸೊ ಆ ಪ್ಲೇಸ್ಮೆಂಟ್ ಅನ್ನ ನೋಡ್ಬಿಟ್ಟು ಗುರುತಿಸಿ ಸರ್ವಿಸ್ ಮಾಡಬೇಕು. ಮೇಲಿನಲ್ಲಿ ಯಾವ್ದಾದ್ರೂ ಒಂದು ನೈಪುಣ್ಯತೆಯನ್ನ ಅಥವಾ ಸ್ಕಿಲ್ ಅನ್ನ ಅಥವಾ ತಂತ್ರವನ್ನ ಕೌಶಲ್ಯವನ್ನ ಬಳಸ್ಬಿಟ್ಟು ಆ ಆಟಕ್ಕೆ ಅಥವಾ ಪರಿಸರಕ್ಕೆ ಅಥವಾ ಮ್ಯಾಚಿನ ಸಿಚುವೇಶನ್ ತಕ್ಕಂತೆ ಆಟ ಆಡ್ತಕ್ಕಂಥದ್ದೇ ನಾವು ಇಲ್ಲಿ ಕೌಶಲ್ಯ ಅಥವಾ ಸ್ಕಿಲ್ ಅಂತ ಅಂದ್ಬಿಟ್ಟು ಬರೋದು ನೋಡಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಎರಡನೇ ಮೇನು ಬಾಲ್ ಸೆಟ್ ಮಾಡೋದು. ಬಾಲ್ ಸೆಟ್ ಮಾಡೋದು. ಯಾರು ಬಾಲ್ ಸೆಟ್ ಮಾಡೋದು? ಬಾಲ್ ಸೆಟ್ ಮಾಡ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಸರ್ವಿಸ್ ಮಾಡಿದಂತಹ ಒಂದು ಆಟಗಾರ ಆ ಒಂದು ಸೆಂಟರ್ ಕೋರ್ಟ್ ಅಲ್ಲಿ ಅಥವಾ ಸೈಡ್ ಅಲ್ಲಿ ಅಥವಾ ಬ್ಯಾಕ್ ಪ್ಲೇಯರ್ ಇರ್ತಕ್ಕಂಥವನು ಫಸ್ಟ್ನೇ ಬಾಲ್ ಅನ್ನ ಹೊಡೆದು ಎರಡನೇ ಟಚ್ಗೆ ಪಾಸರಿ ಕೊಡ್ತಾನೆ ಸೆಟ್ ಮಾಡ್ಬೇಕಾದ್ರೆ. ಆ ಸೆಟ್ ಮಾಡ್ತಕ್ಕಂಥವ್ರು ಸ್ಮ್ಯಾಶ್ ಅಲ್ಲಿ ಯಾವ ರೀತಿ ಇರ್ತಾನ ಅಂದ್ರೆ ಹೈಟ್ ಬಾಲ್ ಅನ್ನು ತೂರ್ಬೇಕು ಅಥವಾ ಕ್ಲೋಸ್ ಅಲ್ಲಿ ತೂರ್ಬೇಕು, ಚೋಟಾ ಪಾಸ್ ಹಾಕ್ಬೇಕು ಅಥವಾ ಲಾಂಗ್ ಪಾಸ್ ಹಾಕ್ಬೇಕು, ಅದನ್ನ ನೋಡ್ಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ತಕ್ಕಂಥದ್ದು ಅದಕ್ಕೆ ಸೆಟ್ಟರ್ ಅಂತ ಕರಿತೀವಿ. ಅದನ್ನ ಏನ್ ಹೇಳ್ತಾರೆ ನೋಡಿ, ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರ್ತಕ್ಕಂಥ ಹೊಡೆತಗಾರರ ಸ್ಥಿತಿ, ಸಾಮರ್ಥ್ಯ, ಎದುರಾಳಿಯ ತಂಡದ ಬ್ಲಾಕರ್ಗಳ ಸ್ಥಿತಿ, ಸಾಮರ್ಥ್ಯ ಮತ್ತು ಬ್ಲಾಕರ್ ರಹಿತ ವಲಯವನ್ನು ಗುರುತಿಸಿ ಮುಂದೆ ಅಂದ್ರೆ ಫಾರ್ವರ್ಡ್ ಅಥವಾ ಹಿಂದೆ, ಬ್ಯಾಕ್ವರ್ಡ್ ಮೀಡಿಯಂ ಎತ್ತರವನ್ನು ಶಾರ್ಟ್ ಅಥವಾ ವೇವ್ ಪಾಸ್ಗಳನ್ನು ನೀಡಬೇಕು. ನೋಡಿ ಸೆಟ್ ಮಾಡ್ತಕ್ಕಂಥ ಬಾಲ್ ಸೆಟ್ ಮಾಡ್ಬೇಕಾದ್ರೆ ಇಲ್ಲಿ ಪೊಸಿಷನ್ ಇದೆ ಗೊತ್ತಾಯ್ತಲ್ಲ? ಹಾ, ವಾಲಿಬಾಲ್ ಅಲ್ಲಿ ಪೊಸಿಷನ್ ಹಾಗಾದ್ರೆ ಇದು ಎ ಟೀಮ್ ಅಂತ ತಿಳ್ಕೊಳ್ಳಿ, ಇದು ಬಿ ಟೀಮ್ ಅಂತ ಹೇಳಿದ್ರು. ಸೊ ಎ ಟೀಮ್ ಪೊಸಿಷನ್ ನಂಬರ್ 1 ಯಾವುದು? ಸರ್ವಿಸ್ ಪೊಸಿಷನ್, ಹೌದಾ? ಎಸ್. 2 3 ಸೆಟ್ಟರ್, 4 ಸ್ಮ್ಯಾಶ್ ಮ್ಯಾನ್ ಅಟ್ಯಾಕರ್, 5 ಬ್ಯಾಕ್ ಲೋನ್ ಪ್ಲೇಯರ್, ಸೆಂಟರ್ ಮ್ಯಾನ್ 6, ಹೌದಾ? ಅದೇ ತರ ಬಿ ಪೊಸಿಷನ್ ಹೇಳಿ ಈಗ ನೀವು. ನಂಬರ್ 1 ಯಾರು? ಸರ್ವಿಸ್. ಓಕೆ. 2 ಆಕ್ರಮಣ ಗೆರೆ ಹತ್ರ ಬರ್ತಕ್ಕಂತ ರೈಟ್ ಪ್ಲೇಯರ್, 3 ಪಾಸರ್ ಇದನ್ನು ಸೆಟ್ಟರ್ ಅಂತ ಹೇಳ್ತೀವಿ, 4 ಸ್ಮ್ಯಾಶರ್, 5 ಬ್ಯಾಕ್ ಝೋನ್ ಪ್ಲೇಯರ್, 6 ನಂಬರ್ ಪೊಸಿಷನ್ ಸೆಂಟರ್. ಗೊತ್ತಾಯ್ತಲ್ಲ? ಇದು ಪೊಸಿಷನ್. ಆದ್ರೆ ರೊಟೇಷನ್ ವಾಲಿಬಾಲ್ ಅಲ್ಲಿ ಕ್ಲಾಕ್ ವೈಸ್ ಅಲ್ಲಿ, ಕ್ಲಾಕ್ ವೈಸ್ ಗೊತ್ತಲ್ಲ, ಗಡಿಯಾರದ ಮುಳ್ಳು ಹೇಗೆ ತಿರುಗುತ್ತದೋ ಆ ತರ ರೊಟೇಷನ್. ಸೊ ಈ ಬಿ ಟೀಮ್ ನವರು ಸರ್ವಿಸ್ ಮಾಡಿದ್ರಪ್ಪ. ಸರ್ವಿಸ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ನಂಬರ್ 1 ಆಟಗಾರನಿಗೆ ಬಂತು ಬಾಲು. ಇಲ್ಲಿ ಒಂದು ಹೊಡೆದಿರ್ತಕ್ಕಂಥ ಆಟಗಾರ ಹೊಡೆದಂತ ಸರ್ವಿಸ್ ನಂಬರ್ 1 ಇಲ್ಲಿಗೆ ಬಂತು, ಇವನಿಗೆ ಬಂತು. ಸೊ ಇವನೇನ್ ಮಾಡ್ತಾನೆ, ಯಾರಿಗೆ ಕೊಡ್ತಾನೆ? ಪಾಸ್ ಆದ ಯಾರು? 3. ಓಕೆ. ಸೊ ಇವನಿಗೆ ಕೊಟ್ಟಾಗ ಅಲ್ಲಿ ಎದುರಾಳಿಯ ಒಂದು ಆಟಗಾರ ಅಂದ್ರೆ 2 ಮತ್ತು 4ನೇ ಆಟಗಾರರ ಸ್ಥಿತಿ ನೋಡ್ಬೇಕು. ಏನು ಬ್ಲಾಕ್ ಮಾಡ್ತಾರೋ ಇಲ್ಲೋ, ಸಿಂಗಲ್ ಬ್ಲಾಕ್ ಮಾಡ್ತಾರೋ ಅಥವಾ ಡಬಲ್ ಬ್ಲಾಕ್ ಮಾಡ್ತಾರೋ. ಅರ್ಥ? ನೆಕ್ಸ್ಟ್ 4ನೇ ಆಟಗಾರನಿಗೆ ಪಾಸ್ ಕೊಡ್ತಾನೋ ಅಥವಾ 2ನೇ ಆಟಗಾರನಿಗೆ ಪಾಸ್ ಕೊಡ್ತದನೋ ಅದು ನೋಡ್ಬೇಕು. 4ನೇ ಆಟಗಾರನಾದ್ರೆ ಅವನಿಗೆ ಹೈಟ್ ಬೇಕಾಗುತ್ತೆ, ಅವನು ಹೈಟ್ ಬೇಕು, ಅಂದ್ರೆ ಹೈಟ್ ಹಾಕಿದ್ರೆ ಮಾತ್ರ ಇವನು ಒಳ್ಳೆ ಸ್ಮ್ಯಾಶ್ ಮಾಡ್ತಾನೆ. ಇವನು 2ನೇ ಆಟಗಾರ ಚೋಟಾ ಪಾಸ್ ಅಂದ್ರೆ ನಟ್ ಮೇಲೆ ಜಸ್ಟ್ ಕೊಟ್ಟ ತಕ್ಷಣ ಅವನೇನ್ ಮಾಡ್ತಾನೆ, ಆ ಕ್ಷಣದಲ್ಲೇ ಫ್ರಾಕ್ಷನ್ ಆಫ್ ಸೆಕೆಂಡ್ ಜಂಪ್ ಮಾಡಿ ಹೊಡಿತಕ್ಕಂತ ಆತರ. ಸೊ ಅವನು ಹೇಳ್ತಾನೆ ಎತ್ತರವಾದ ಬ್ಲಾಕ್ ಏನು ಎತ್ತರವಾದ ಪಾಸ್ ಕೊಡ್ಬೇಕು ಅಥವಾ ಚಿಕ್ಕ ಅಥವಾ ಶಾರ್ಟ್ ಪಾಸ್ ಅಂತ ಹೇಳ್ತೀವಿ. ಅರ್ಥ? ನಂತರ ವೇವ್ ಪಾಸ್ ಗಳನ್ನ ನೀಡಬೇಕು ಅಂತ. ವೇವ್ ಪಾಸ್, ವೆರಿ ಗುಡ್. ವೇವ್ ಪಾಸ್ ಅಂತ ಅಂದ್ರೆ ಸೊ ಬ್ಯಾಕ್ ಪಾಸ್ ಅಂತ ಹೇಳ್ತೀವಲ್ಲ ನಾವು. ಬ್ಯಾಕ್ ಪಾಸ್ ಅಂದ್ರೆ ಇಲ್ಲಿ ಅವರಿಗೆ 2 ಮತ್ತು 4ನೇ ಆಟಗಾರ ಇವನು 2ನೇ ಆಟಗಾರ ಹೊಡಿತಾನೆ ಅಂತ ಎ ತಂಡದ 2ನೇ ಆಟಗಾರ ಹೊಡಿತಾ ಇದ್ದಾನೆ ಅಂತ ಅಂದ್ಬಿಟ್ಟು ಇವ್ರು ಇಲ್ಲಿ ಬ್ಲಾಕ್ ಮಾಡಕ್ ಬರ್ತಾ ಇರ್ತಾರೆ, ಇಲ್ಲಿ ಬ್ಲಾಕ್ ಮಾಡಕ್ ಬರ್ತಾ ಇರ್ತಾರೆ. ಬ್ಲಾಕ್ ಅಂದ್ರೆ ಗೊತ್ತಾಯ್ತಲ್ಲ? ಸೊ ಈ ಬ್ಲಾಕ್ ಮಾಡಿದಾಗ ಇವನಿಗೆ ಆ ತಕ್ಷಣದಲ್ಲಿ ಒಂದು ಸಿಗ್ನಲ್ ತೋರಿಸ್ಬಿಟ್ಟು 4ನೇ ಆಟಗಾರ ಏನ್ ಮಾಡ್ತಾನೆ, ಸ್ಮ್ಯಾಶ್ ಮಾಡಕ್ ಬರ್ತಾನೆ. ಅವಾಗ ವೇವ್ ಆಗಿ ಹಿಂದೆ ಬ್ಯಾಕ್ ಪಾಸ್ ಆಗ್ತಾನೆ. ಸೊ ಅದು ನಾವು ವೇವ್ ಪಾಸ್ ಅಂತ ಹೇಳ್ತೀವಿ. ಅವ್ರಿಗೆ ಅವ್ರು ಅಲ್ಲಿ ಬ್ಲಾಕ್ ಮಾಡ್ತಾರೆ, ಇಲ್ಲಿ ಖಾಲಿ ಇರ್ತದೆ, ಇಲ್ಲಿ ಹೊಡಿತಾನೆ. ಗುಡ್ ಕ್ವಶನ್.
ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ನೋಡಿ ಅವರು, ಸಂದರ್ಭಾನುಸಾರ ಪಾಸ್ನ ಗತಿಯಲ್ಲಿ ಹೆಚ್ಚು ಕಡಿಮೆ, ಸಂದರ್ಭಾನುಸಾರ ಪಾಸ್ ಅಲ್ಲಿ ಹೆಚ್ಚು ಕಡಿಮೆ ಮಾಡುತ್ತಾ ಎದುರಾಳಿ ಅಂಕಣದಲ್ಲಿರ್ತಕ್ಕಂಥ ಖಾಲಿ ಸ್ಥಳವಿದ್ದರೆ ನಿಖರತೆಯನ್ನು ಚೆಂಡನ್ನು ಆ ಸ್ಥಳಕ್ಕೆ ಹಾಕಬೇಕು. ಪಾಸ್ ಕೊಡ್ಲೇಬೇಕು ಹೊಡಲೇಬೇಕು ಅಂತ ಹೇಳೋದಿಲ್ಲ. ಸೊ ನೋಡಿ ಇವರಿಬ್ರು 2 ಮತ್ತು 4 ಬ್ಲಾಕ್ ಮಾಡಕ್ ಬಂದ್ರು, ಅವಾಗ ಇವ್ನು ಪಾಸ್ ಕೊಡೋದ್ ಬಿಟ್ಟು ಇಲ್ಲಿ ಖಾಲಿ ಇರ್ತಕ್ಕಂಥ ಸ್ಥಳಕ್ಕೆ ಅವನೇ ಬ್ಲಾಕ್ ಪಾಸ್ ಆಗಿ ಹಾಕೊಟ್ಟು ಆ ಸ್ಥಳಕ್ಕೆ ಹಾಕ್ಬಿಡ್ಬೋದು. ಇದನ್ನ ಪಾಯಿಂಟ್ ತಗೋಬಹುದು. ಹೊಡಿಲಿಲ್ಲ ಅಂದ್ರೆ ಅದು ಹೆಚ್ಚು ಕಡಿಮೆ ನೋಡ್ಬಿಟ್ಟು ಎದುರಾಳಿ ಅಂಕಣ ಖಾಲಿ ಸ್ಥಳವಿದ್ರೆ ಅಲ್ಲಿ ನಿಖರತೆಯಿಂದ ಪರ್ಫೆಕ್ಟ್ ಆಗಿ ನಾನು ಬ್ಯಾಕ್ ಪಾಸ್ ಹಾಕ್ತೀನಿ ಅಥವಾ ಖಾಲಿ ಪ್ಲೇಸ್ಮೆಂಟ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಹಾಕ್ಬಿಡ್ಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಎತ್ತುಗಾರನು ಅಂದ್ರೆ ಇಲ್ಲಿ ಎತ್ತುಗಾರ ಅಂದ್ರೆ ಲಿಫ್ಟರ್ ಅಂತ ನಾವು ಇವನ್ನೇ ಕರಿತೀವಿ, ಲಿಫ್ಟರ್ ಅಥವಾ ಸಟ್ಟರ್ ಅಂತ ಹೇಳ್ತೀವಿ. ಸೊ ಇವನು ಲಿಫ್ಟರ್ ಮುಂದಿನ ವಲಯದ ಆಟಗಾರನಾಗಿದ್ದರೆ ಪಾಸ್ ಅನ್ನು ಪ್ರಥಮ ಪಾಸ್ ಅನ್ನ ನೆಟ್ ನ ಮೇಲ್ಭಾಗಕ್ಕೆ ಬರುವಂತೆ ಪಡೆದು ಬ್ಲಾಕರ್ ಅನ್ನು ಜಿಗಿಯುವ ಮೊದಲೇ ಎಡ ಅಥವಾ ಬಲಗೈಯನ್ನು ಬಳಸಿ ರಭಸದಿಂದ ವಿರುದ್ಧ ಅಂಕಣಕ್ಕೆ ಹೊಡೆದು ಅಂಕ ಗಳಿಸಬೇಕು. ಸೊ ಇವನು ಬರ್ತಾನೆ, ಇಲ್ಲಿ ಸೆಟ್ಟರ್ ಇರ್ತಾನೆ. ಸೊ 6ನೇ ಸರ್ವಿಸ್ ಬಂದಂತ ಬಾಲು ಸೆಂಟರ್ ಮ್ಯಾನ್ ಅಂತ ನಂಬರ್ 6 ನಿಧಾನಕ್ಕೆ ಲಿಫ್ಟ್ ಮಾಡ್ತಾನೆ. ಸೊ ಇವನಿಗೆ ಅದೇ ಪಾಸ್ ಸಿಕ್ಬಿಡುತ್ತೆ, ಸೆಟ್ಟರ್ಗೆ ಅದೇ ಪಾಸ್ ಸಿಗುತ್ತೆ. ಸೊ ಅವನೇ ಮಾಡ್ತಾನೆ, ತಕ್ಷಣ ಇವನಿಗೆ ಕೊಡೋದ್ರಿಂದ ನಾನೇ ಅದನ್ನ ಸ್ಮ್ಯಾಶ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅವನೇ ಸ್ಮ್ಯಾಶ್ ಮಾಡ್ಬೋದು, ಹೆಚ್ಚು ಕಡಿಮೆ ಮಾಡಿಕೊಂಡು. ನೆಕ್ಸ್ಟ್ ಅಂದ್ರೆ ಅಲ್ಲಿನ ಪರಿಸ್ಥಿತಿ, ಆಟದ ಮ್ಯಾಚಿನ ಸಿಚುವೇಶನ್ಗೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಆಟವನ್ನ ಆಡಬೇಕಾಗುತ್ತೆ ಅಂತ. ನೆಕ್ಸ್ಟ್, ಮುಂದಿನ ವಲಯದ ಆಟಗಾರರು ಅಂಕ ಗಳಿಸಲು ವಿಫಲರಾದರೆ ಹಿಂದಿನ ವಲಯದ ಉತ್ತಮ ಹೊಡೆತಗಾರನಿಗೆ ಪಾಸ್ ನೀಡಬೇಕು. ಎಸ್, ಇಲ್ಲಿ ಎಲ್ಲ 4 ಜನ ಒಳ್ಳೆ ಸ್ಮ್ಯಾಶರ್, ಅವರು ಬ್ಯಾಕ್ ಬಂದ್ಬಿಟ್ರು ಹಿಂದಕ್ಕೆ. ಅಂದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂತಾರೆ, ಪೊಸಿಷನ್ 3 ಇಲ್ಲಿದ್ದಾನೆ, ಓಕೆ, ಇಲ್ಲಿ 2 ಇದ್ದಾನೆ, ಇಲ್ಲಿ 1 ಇದ್ದಾನೆ, ನೆಕ್ಸ್ಟ್ 6, ಇಲ್ಲಿ ಸೆಂಟ್ರು 4, ಎಸ್, ಇಲ್ಲಿ ಸ್ಮ್ಯಾಶರ್ ಹಿಂಗಿದ್ದಾರೆ ಪೊಸಿಷನ್, 4 ಒಳ್ಳೆ ಸ್ಮ್ಯಾಶರ್ ಹಿಂಭಾಗದಲ್ಲಿದ್ದಾನೆ. ಇವನಿಗೆ ಇಲ್ಲಿದ್ರೆ ಮಾತ್ರ ಹೊಡಿಲಿಕ್ಕೆ ಚಾನ್ಸ್, ಆದ್ರೆ ಇವನು ಈಗ ಇಲ್ಲಿ ಹೋಗ್ಬಿಟ್ಟು ಹೊಡಿಬೋದಾ? ಇಲ್ಲಿಂದ ಇಲ್ಲಿ ಫ್ರಂಟ್ ಹೋಗಿ ಹೊಡಿಬೋದಾ ಅವನು ಬ್ಯಾಕ್ ಝೋನ್ ಪ್ಲೇಯರ್? ನೋ. ವಾಲಿಬಾಲ್ ರೂಲ್ಸ್ ಹೇಳ್ತದೆ, ಬ್ಯಾಕ್ ಝೋನ್ ಇರ್ತಕ್ಕಂಥವ್ರು ಯಾರ್ಯಾರಪ್ಪ ಅಂತಂದ್ರೆ 4, 5, 6 ಆಟಗಾರರು ಬ್ಯಾಕ್ ಝೋನ್ ಪ್ಲೇಯರ್, 1, 2, 3 ಈಗ ಫ್ರಂಟ್ ಝೋನ್ ಪ್ಲೇಯರ್ಗಳು. ಸೊ ಇವನು ಇದೇ ಝೋನ್ ಅಲ್ಲಿ 6 ಮೀಟರ್ ಇರ್ತಕ್ಕಂತಹ ಒಂದು ಕ್ಷೇತ್ರದ ಬ್ಯಾಕ್ ಅಂಕಣ ಹಿಂಭಾಗದ ಅಂಕಣದಲ್ಲೇ ಲಿಫ್ಟ್ ಅನ್ನ ತಗೊಂಡು ಪಾಸ್ ಅನ್ನ ತಗೊಂಡು ಹೊಡಿಲೇಬೇಕು ಹೊರತು ಸ್ಮ್ಯಾಶ್ ಹೊಡೆದ್ಬಿಟ್ಟು ಇವನು ಖಾಲಿ ಜಾಗಕ್ಕೆ ಇಲ್ಲಿ ಹೋಗ್ಬೋದು, ಅವನು ಇಲ್ಲಿ ಲ್ಯಾಂಡ್ ಆಗ್ಬೋದು. ಬಟ್ ಇಲ್ಲಿ ಜಂಪ್ ಮಾಡಿ ಹೊಡೆಯಂಗಿಲ್ಲ. ಫ್ರಂಟ್ ಝೋನ್ ಅಲ್ಲಿ ಲಿಫ್ಟ್ ಮಾಡ್ಬೋದು, ಅಂದ್ರೆ ಅಂಡರ್ ಆಡ್ಬೋದು ಅಥವಾ ಅಪ್ಪರ್ ಆಡ್ಬೋದು. ಜಂಪ್ ಮಾಡಿ ಸ್ಮ್ಯಾಶ್ ಮಾಡಂಗಿಲ್ಲ. ಯಾರು 4, 6, 5 ಮತ್ತು 6 ಈ 3 ಜನ ಆಟಗಾರರು ಫ್ರಂಟ್ ಝೋನ್ ಬಂದ್ಬಿಟ್ಟು ಸ್ಮ್ಯಾಶ್ ಮಾಡೋವಾಗಿಲ್ಲ. ಅರ್ಥ ಆಯ್ತಲ್ಲ ಹೇಳ್ತಿರೋದು? ಬ್ಯಾಕ್ ಝೋನ್ ಪ್ಲೇಯರ್ ಫ್ರಂಟ್ ಬಂದು ಜಂಪ್ ಮಾಡಿ ಸ್ಮ್ಯಾಶ್ ಮಾಡೋ ಹಾಗಿಲ್ಲ ಸರ್. ಮತ್ತೆ ಹೇಗೆ ಆಡ್ಬೋದು ಸರ್? ಲಿಫ್ಟ್ ಅಲ್ಲಿ ಆಡ್ಬೋದು, ಅಂಡರ್ ಆಡ್ಬೋದು, ಅಪ್ಪರ್ ಆಡ್ಬೋದು, ಪಾಸ್ ಆಡ್ಬೋದು. ಅರ್ಥ ಆಗ್ತಿದ್ಯಾ ಚಂದ್ರಕಲಾ? ನೆಕ್ಸ್ಟ್, ಹೀಗೆ ಮುಂದಿನ ವಲಯ ಆಟಗಾರರ ಅಂಕ ಗಳಿಸಲು ವಿಫಲರಾದರೆ ಹಿಂದಿನ ವಲಯದ ಉತ್ತಮ ಹೊಡೆತಗಾರನಿಗೆ ಅವನಿಗೆ ಪಾಸ್ ಅನ್ನ ಕೊಟ್ಟು ನಾವು ಸ್ಮ್ಯಾಶ್ ಮಾಡಬಹುದು. ಸೊ ಥರ್ಡ್ ಒನ್ ಪಾಯಿಂಟ್, ಸ್ಮ್ಯಾಶ್. ಇದೇ ಹೇಳ್ತೀನಿ, ಅಟ್ಯಾಕ್ ಅಂತ ಹೇಳ್ತೀವಿ. ಸ್ಮ್ಯಾಶ್ ಸ್ಮ್ಯಾಶ್ ಅಂತ ಅಂದ್ರೆ ನೀವೆಲ್ಲ ಕೇಳಿದ್ರೆ ಆಟ ಈ ಹೆಸರನ್ನ ಹೇಳಿ. ಸ್ಮ್ಯಾಶ್ ಯಾವ್ದಾದ್ರಲ್ಲಿ ಸ್ಮ್ಯಾಶ್ ಮಾಡ್ತೀರಾ? ಬ್ಯಾಡ್ಮಿಂಟನ್ ಅಲ್ಲಿ ಬಾಲ್ ಬ್ಯಾಡ್ಮಿಂಟನ್, ಆಮೇಲೆ ಶಟಲ್ ಬ್ಯಾಡ್ಮಿಂಟನ್, ಆನಂತರ ವಾಲಿಬಾಲ್. ಎಸ್, ವಾಲಿಬಾಲ್ ಸಮೇತ ಹೆಂಗೆ ರಾಕೆಟ್ ಅಲ್ಲಿ ನೀವು ಶಟಲ್ ಅಲ್ಲೇ ಹೆಂಗೆ ಸ್ಮ್ಯಾಶ್ ಮಾಡ್ತೀರೋ, ಬಾಲ್ ಬ್ಯಾಡ್ಮಿಂಟನ್ ಅಲ್ಲಿ ಹೆಂಗೆ ಸ್ಮ್ಯಾಶ್ ಮಾಡ್ತೀರೋ, ಸೊ ಇದರಲ್ಲೂ ಸಮೇತ ಸ್ಮ್ಯಾಶ್ ಅಂತಕ್ಕಂಥದ್ದು ಒಂದು ಸ್ಕಿಲ್. ಅಂದ್ರೆ ಅಟ್ಯಾಕ್ ಹಿಟ್ ಅಂತ ಕರಿತೀವಿ. ಅಟ್ಯಾಕ್ ಅಟ್ಯಾಕ್ ಹಿಟ್. ಹಿಟ್ ಅಂದ್ರೆ ಗೊತ್ತಲ್ಲ, ನೀವು ಕ್ರಿಕೆಟ್ ಅಲ್ಲಿ ಈಗ ಹಿಟ್ ಮಾಡ್ತೀರಾ ಹೌದಾ? ಬ್ಯಾಟಿಂಗ್ ಅಲ್ಲಿ ಹಿಟ್ ಮಾಡ್ತಿರ್ತಾನೆ, ಅದು ಹುಕ್ ಶಾಟ್ ಅಂತ ಹೇಳ್ತಾರೆ, ಹಿಟ್ ಮ್ಯಾನ್ ಅಂತ ಹೇಳಿ ರೋಹಿತ್ ಶರ್ಮಗೆ ನಾವು ಅವನ್ನ ಟೈಟಲ್ ಅನ್ನ ಕರಿತೀವಿ ಹೌದಾ? ಹಿಟ್ ಮ್ಯಾನ್ ಅಂತ ಅಂದ್ಬಿಟ್ಟು.
ಸೊ ಹೇಗಪ್ಪ ಅಂತಂದ್ರೆ ಎಂತಹ ಬಾಲ್ ಆದ್ರೂ ಬಂದು ಸಮೇತ ಅವನು ಸ್ಕೂಪ್ ಮಾಡಿ ಅಥವಾ ಹಿಂದಕ್ಕೆ ಹಿಟ್ ಮ್ಯಾನ್ ತರಲೆ ಮೈನಿಗೆ ಅಥವಾ ತರಲೆಗೆ ಫೈನ್ ಲೆಗ್ಗೆ ಹಿಟ್ ಆಗಿ ಹೊಡಿತಾ ಇರ್ತಾರೆ. ಹಾಗೆ ಇದ್ರಲ್ಲೂ ಸಮೇತ ಎಂತಹ ಬಾಲ್ ಹೆಂಗೆ ಸ್ಮ್ಯಾಶ್ ಕೊಟ್ಟು ಸಮೇತ ಅಂದ್ರೆ ಪಾಸ್ ಕೊಟ್ಟು ಸಮೇತ ಸ್ಮ್ಯಾಶ್ ಮಾಡ್ತಕ್ಕಂಥ ಕೌಶಲ್ಯ ಇರಬೇಕು. ಅದು ಲೋ ಪಾಸ್ ಆಗಿರ್ಲಿ, ಹೈ ಪಾಸ್ ಆಗಿರ್ಲಿ, ವೈಡ್ ಆಗಿರ್ಲಿ, ಕ್ಲೋಸ್ ಆಗಿರ್ಲಿ, ಎಂತಹ ಒಂದು ಬಾಲ್ ಕೊಟ್ಟರು ಸಮೇತ ಅವರು ಜಂಪ್ ಮಾಡಿಬಿಟ್ಟು ವಾಲಿಬಾಲ್ ಕನಿಷ್ಠ 3 ಇಂದ 4 ಅಡಿ ಮೇಲ್ ಜಂಪ್ ಮಾಡಿದಾಗ ಅವ್ರ ಬಾಲ್ಗೆ ಮೇಲ್ ಟಾಪ್ ಆಗಿ ಹೊಡಿತಾರೆ ಬಾಲ್ನ. ಇನ್ ಸ್ವಿನ್ ಔಟ್ ಸ್ವಿನ್ ಮಾಡ್ತಾರೆ. ಹಿಂಗ್ ಕ್ರಿಕೆಟ್ ಅಲ್ಲಿ ಇನ್ ಸ್ವಿನ್ ಔಟ್ ಸ್ವಿನ್ ಮಾಡ್ತವಲ್ಲ, ಬಾಲ್ ರಿಸ್ಟ್ ಸಮೇತ ನಾವು ಸ್ಮ್ಯಾಶ್ ಅಲ್ಲಿ ಕೈಯನ್ನ ರೊಟೇಟ್ ಮಾಡ್ತೀವಿ, ಯಾವ್ದನ್ನ ರಿಸ್ಟ್ ಮಾತ್ರ. ಅವಾಗ ಬಾಲ್ ರೋಲ್ ಆಗುತ್ತೆ. ಅವಾಗ ಅಪೋಸಿಟ್ ನವ್ರು ಮಾಡಿರ್ತಕ್ಕಂಥ ಬ್ಲಾಕ್ ಆ ಬ್ಲಾಕ್ ಒಳಗೆ ಸ್ಪಿನ್ ಆಗಿ ನಟ್ ಔಟ್ ಕೋರ್ಟ್ ಅಲ್ಲಿ ಬೀಳ್ತದೆ. ಅವಾಗ ನಾವು ಪಾಯಿಂಟ್ ಅನ್ನ ಗಳಿಸಬಹುದು, ಮ್ಯಾಚ್ ಅನ್ನ ನಮ್ಮ ಕಂಟ್ರೋಲ್ ಗೆ ತಗೋಬಹುದು. ಸೊ ಇಂತಹ ಒಂದು ಸ್ಮ್ಯಾಶ್ ಬಗ್ಗೆ ನೋಡೋದಾದ್ರೆ ನಂಬರ್ 1 ಅಟ್ಯಾಕ್. ಬ್ಲಾಕ್ ಮಾಡ್ತಾರೆ. ಎಸ್, ಇಲ್ಲಿಗೆ ಎ ತಂಡ ಸರ್ವಿಸ್ ಮಾಡುತ್ತೆ. ಎ ತಂಡ ಸರ್ವಿಸ್ ಮಾಡುತ್ತೆ. ಎ ತಂಡದಲ್ಲಿ ನಂಬರ್ 6 ಅಂತಕ್ಕಂಥ ಸರ್ವಿಸ್ ಮಾಡಿದ ಸಂದರ್ಭದಲ್ಲಿ ಬಿ ತಂಡದ ಆಟಗಾರ 6 ಅಂತಕ್ಕಂಥವನು ಫಸ್ಟ್ ಟಚ್ ಹೊಡೆದ್ಬಿಟ್ಟು ಸ್ಮ್ಯಾಶ್ ಕೊಡ್ತಾನೆ ಇವನಿಗೆ, ಸಾರಿ ಪಾಸ್ ಆಗಿ ಕೊಡ್ತಾನೆ ಥರ್ಡ್ ಪ್ಲೇಯರ್ಗೆ. ಸೊ 4 ಮತ್ತು 2 ಯಾರಿಗಾದ್ರೂ ಒಬ್ರು ಲಿಫ್ಟ್ ಮಾಡಿ ಕೊಟ್ಟಾಗ ಇಲ್ಲಿರ್ತಕ್ಕಂಥ 3 ಅಥವಾ 2 ಅಥವಾ 1 ಹೋಗಿ ಬ್ಲಾಕ್ ಮಾಡ್ತಾರೆ ಅವಾಗ. ಸೊ ಬ್ಲಾಕ್ ಮಾಡಿದಾಗ ಹೊರಗೋದ್ ಬಾಲ್, ನೀವು ಕೇಳ್ತಕ್ಕಂಥ ಕ್ವಶನ್ ಹೌದಾ? ಸೊ ಬ್ಲಾಕ್ ಮಾಡಿ ಹೊರಗೋದಂತ ಸಂದರ್ಭದಲ್ಲಿ ಚೆಕ್ಔಟ್ ಅಂತ ಹೇಳ್ತೀವಿ. ಚೆಕ್ಔಟ್ ಸಿಗ್ನಲ್ ತೋರಿಸ್ತೀವಿ, ಚೆಕ್ಔಟ್ ಅಂತ. ಸೊ ಪಾಯಿಂಟ್ ಸೊ ಇವರಿಗೆ ಸಿಗುತ್ತೆ. ಯಾಕೆ? ಲಾಸ್ಟ್ ಟಚ್ ಅಲ್ಲಿ ಬ್ಲಾಕ್ ಮಾಡಿದಾಗ ಪಾಯಿಂಟ್ ಹೊರಗೆ ಹೋದ್ಮೇಲೆ, ಹಾಗಾಗಿ ಇದು ಸಿಗಲ್ಲ, ಇವರಿಗೆ ಪಾಯಿಂಟ್ ಸಿಗುತ್ತೆ. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಸ್ಮ್ಯಾಶ್. ಅಟ್ಯಾಕ್ ಹಿಟ್ ಮಾಡುವಾಗ ಎದುರಾಳಿ ತಂಡದ ಆಟಗಾರ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡೇ ಕಡಿಮೆ ಅಥವಾ ಎತ್ತರ ತಲುಪುವ ಬ್ಲಾಕರ್ಗಳ ಮೇಲ್ಗಡೆಯಿಂದ ಹೊಡೆಯಬೇಕು. ಎದುರಾಳಿ ತಂಡದ ದುರ್ಬಲತೆಯನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಸ್ಮ್ಯಾಶ್ ಮಾಡಬೇಕು. ಬ್ಲಾಕ್ ಮಾಡ್ಬೇಕಾದ್ರೆ ನಿಮಗಿನ್ನ ಗೋಡೆ ತರ ಅಡ್ಡವಾಗಿ ನಿಂತ್ಕೊಂಡ್ಬಿಟ್ರೆ ಅವರು ಎಲ್ಲಿ ಬ್ಲಾಕ್ ಮಾಡ್ತೀರಾ? ಅದಕ್ಕೆ ಬ್ಲಾಕ್ ಮಾಡ್ಬೇಕಾದ್ರೆ ಎತ್ತರದ ಆಟಗಾರನಿದ್ರೆ ಅವನಿಗೆ ಖಾಲಿ ಸ್ಥಳದಲ್ಲಿರ್ತಕ್ಕಂಥ ಪ್ಲೇಸ್ಮೆಂಟ್ ಅನ್ನ ತಪ್ಪಿಸಿಬಿಟ್ಟು ಹೊಡಿಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 2ನೇ ಪಾಯಿಂಟ್, ಅಗತ್ಯಾನುಸಾರ ಹೊಡೆತದ ರಭಸದಲ್ಲಿ ವೇಗ, ಅಂದ್ರೆ ಅಲ್ಲಿ ಸ್ಪರ್ಶ ಮಾಡ್ಬೇಕಾದ್ರೆ ಅಂದ್ರೆ ಬಾಲನ್ನ ಸಟ್ ಮಾಡ್ಬೇಕಾದ್ರೆ, ಬಾಲನ್ನ ವೇಗವಾಗಿ ಹೊಡಿಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಬೇಕಾಗತ್ತೆ. ಅಲ್ಲಿ ಅಂದ್ರೆ ಹೊಡೆತದ ವೈವಿಧ್ಯತೆಗಳು ಇರ್ತವೆ. ನಾನು ಹೇಳಿದ್ನಲ್ಲ, ಇನ್ ಸ್ಪಿನ್, ಔಟ್ ಸ್ಪಿನ್, ಡ್ರಾಪ್, ಲಿಫ್ಟ್ ಅಥವಾ ಫಿಂಗರ್ಸ್ ಅಲ್ಲಿ ಬ್ಯಾಕ್ ಪ್ಲೇಸ್ ಕಳಿಸ್ತಕ್ಕಂಥದ್ದು, ಈ ರೀತಿ ಮಾಡಬೇಕಾಗತ್ತೆ. ನಂತರ ಹೆಚ್ಚಿನ ಎತ್ತರವಾದ ತಲುಪತಕ್ಕಂಥ ನಿಖರವಾದಂತಹ ಬ್ಲಾಕರ್ಗಳಿದ್ರೆ ಸ್ಪರ್ಶ ಹೊಡೆತ ಅಥವಾ ಪ್ಲೇಸ್ಗಳ ಮೂಲಕ ತಮ್ಮ ಅಂಕಗಳನ್ನ ಗಳಿಸಬೇಕಾಗುತ್ತೆ. ಹೈಟ್ ಇರ್ತಕ್ಕಂಥವ್ರು ತಡೆಗೋಡೆಯಾಗಿ ಅಡ್ಡವಾಗಿ ಡಬಲ್ ಬ್ಲಾಕ್ ಮಾಡ್ಬಿಡ್ತಾರೆ. ಅವರು ಆಪೋಸಿಟ್ ಡಬಲ್ ಬ್ಲಾಕ್ ಅಂತಂದ್ರೆ ಇಬ್ಬರು ಆಟಗಾರರು 2 ಕೈಗಳಿಂದ ಹೊಡೆದಂತಹ ಒಂದು ಸ್ಮ್ಯಾಶ್ ಅನ್ನ ಬ್ಲಾಕ್ ಮಾಡ್ತಾರೆ ಅವಾಗ. ಸೊ ಬ್ಲಾಕ್ ಮಾಡಿದಂತ ಬಾಲು ಅವ್ರ ಒಳಗೆ ಬಿತ್ತು ಅಂತಂದ್ರೆ ಇವ್ರಿಗೆ ಪಾಯಿಂಟ್. ಬಿ ಟೀಮ್ ನವರು ಇಬ್ರು ಬ್ಲಾಕ್ ಮಾಡಿದಾಗ ಇವ್ರು ಹೊಡೆದಂತಹ ಒಂದು ಬಾಲು ಆ ಕಡೆ ಕೆಳಗೆ ಬಿತ್ತು ಅಂತಂದ್ರೆ ಎ ಟೀಮ್ ಇವ್ರು. ಎ ಟೀಮ್ ನವರು ಬ್ಲಾಕ್ ಮಾಡಿ ಬಿ ಟೀಮ್ ಹೊಡೆದಂತಹ ಸ್ಮ್ಯಾಶ್ ಇವ್ರು ಎ ಟೀಮ್ ಒಳಗೆ ಬಿತ್ತು ಅಂತಂದ್ರೆ ಇವ್ರಿಗೆ ಪಾಯಿಂಟ್ ಸಿಗುತ್ತೆ ಬಿ ಟೀಮ್ ನವರಿಗೆ. ಓಕೆ, ಲಾಸ್ಟ್. ಹೀಗೆ ಪಂದ್ಯ ನಡೀತಿರುವಾಗ ಎದುರಾಳಿಗಳು ವೇಗವಾಗಿ ಅಂಕಗಳನ್ನು ಗಳಿಸುತ್ತಿದ್ದರೆ ಆಟವನ್ನು ನಿಧಾನಗೊಳಿಸಬೇಕು. ಸಂದರ್ಭಾನುಸಾರ ಸಮಯಾವಕಾಶ, ಆಟಗಾರರ ಬದಲಾವಣೆಯನ್ನು ಬಳಸಿಕೊಂಡು ಸಂದರ್ಭಾನುಸಾರ ಆಟದ ಗತಿಯನ್ನು ಅಂದ್ರೆ ಪರಿವರ್ತನೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಬೇಕು. ಸೊ ಎಷ್ಟು ಪಾಯಿಂಟ್ ನಾವು ನಿಮಗೆ ಮ್ಯಾಚ್ ಅನ್ನು ನಾವು ಆಡಿಸ್ತೀವಿ ಅಂತ ಹೇಳಿದ್ವಿ ನಿಮಗೆ 5 ಸಟ್, ಹೌದಾ? ಎಷ್ಟು? 25 ಅಂಕಗಳಿಗೆ 25 ಅಂಕಗಳಿಗೆ ಎಷ್ಟು ಸಟ್ಟು? 5 ಸೆಟ್ ಆಡಿಸ್ತೇವೆ, ಹೌದಾ? ಸೊ 5 ಸೆಟ್ ಅಲ್ಲಿ ಫಸ್ಟ್ ಸೆಟ್, ಸೆಕೆಂಡ್ ಸೆಟ್, ಥರ್ಡ್ ಸೆಟ್ ಹಾಗೆ ಫೋರ್ತ್ ಸೆಟ್ ಅಂತ ಅಂದ್ಬಿಟ್ಟು ಹೀಗಿದ್ದಾಗ ಕಂಟಿನ್ಯೂಸ್ ಯಾರಾದ್ರೂ ಒಂದು ಎ ಟೀಮ್ ಆಗಲಿ ಬಿ ಟೀಮ್ ಆಗಲಿ ಕಂಟಿನ್ಯೂಸ್ 3 ಸೆಟ್ ವಿನ್ ಆದ್ರೆ ಮತ್ತೆ 4 ಮತ್ತು 5ನೇ ಸೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅದಾದ 5 ಸೆಟ್ ಅಲ್ಲಿ 3 ಸೆಟ್ ಯಾರಾದ್ರೂ ವಿನ್ ಆಗಲೇಬೇಕು.
ಅದಾಗಲಿಲ್ಲಪ್ಪ. ಎ ಟೀಮು ಬಿ ಟೀಮ್ ಇದ್ದಾಗ, ಸೊ ಎ ಟೀಮು 25-19 ಇದ್ದಾಗ ಎ ಟೀಮು ವಿನ್ ಆಯ್ತು. ಎರಡನೇ ಸೆಟ್ ಅಲ್ಲಿ ಸೊ 20-25 ಆಯ್ತು, ಬಿ ಟೀಮ್ ವಿನ್ ಆಯ್ತು. ಅಕಸ್ಮಾತ್ 19-25 ಈ ತರ ಬಿ ಟೀಮ್ ವಿನ್ ಆಯ್ತು. ಈಗ 3 ಸೆಟ್ ಅಲ್ಲಿ 2 ಸೆಟ್ ಬಿ ಟೀಮ್ ವಿನ್ ಆಗಿದೆ. 4ನೇ ಸೆಟ್ ಅವಾಗ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ಎ ಟೀಮ್ ಫಸ್ಟ್ ಸೆಟ್ ಗೆದ್ದಿದೆ, 2 ಮತ್ತು 3 ಬಿ ಟೀಮ್ ಗೆದ್ದಿದೆ. ಅವಾಗ ಇಲ್ಲಿ 4ನೇ ಸೆಟ್ಗೆ ಹೋಗ್ಬೇಕಾಗುತ್ತೆ. 4ನೇ ಸೆಟ್ ಅಲ್ಲಿ 25-21 ಈ ರೀತಿ ಎ ಟೀಮ್ 2 ಸೆಟ್ ವಿನ್ ಆಗಿದೆ. ಇಲ್ಲಿ 2 ಟೀಮು 2 ಸೆಟ್ ಯಾವುದು ಫಸ್ಟ್ ಮತ್ತು 4ನೇ ಸೆಟ್ ಎ ಟೀಮ್ ವಿನ್ ಆದ್ರೆ 2 ಮತ್ತೆ 3ನೇ ಸೆಟ್ ಬಿ ಟೀಮ್. ಅವಾಗ ಫೈನಲ್ 5ನೇ ಸೆಟ್ಗೆ ಹೋಗ್ಬೇಕಾಗುತ್ತೆ ಮ್ಯಾಚ್. ಎಷ್ಟು ಅಂಕಕ್ಕೆ ಇಲ್ಲಿ 5ನೇ ಸೆಟ್ ಎಷ್ಟು ಅಂಕಕ್ಕೆ ಹೇಳಿ? ಎಷ್ಟು? ಎಸ್ ಗುಡ್ ಗಣೇಶ. 15 ಅಂಕಕ್ಕೆ ಡಿಸೈಡಿಂಗ್ ಸೆಟ್ 15 ಅಂಕಗಳಿಗೆ ಆಡಿಸಲಾಗುತ್ತದೆ. ಡಿಸೈಡಿಂಗ್ ಸೆಟ್ ಎಷ್ಟು ಅಂಕಕ್ಕೆ? 15. ಸೊ 15 ಯಾರು ಮೊದಲು ಗೆಲ್ತಾರೋ ಅಂದ್ರೆ ಪಾಯಿಂಟ್ ಅನ್ನು ತಗೋತಾರೋ ಅವ್ರು ಮ್ಯಾಚ್ ವಿನ್ ಆಗುತ್ತೆ. ಹೌದಾ? ಅದು ಆಗಲಿಲ್ಲಪ್ಪ. ಎ ಟೀಮು 13 ಆಯ್ತು, ಬಿ ಟೀಮು 13 ಆಯ್ತು. ಅಂದ್ರೆ 2 ಅಂಕದ ನಂತರ, ಅಂದ್ರೆ 2 ಅಂಕಗಳ ಅಂತರದಲ್ಲಿ ಯಾರು ಮ್ಯಾಚ್ ವಿನ್ ಆಗ್ತಾರೋ ಅವ್ರು ವಿಜಯಶಾಲಿ ವಾಲಿಬಾಲ್ ಅಂತ ನಿಮಗೆ ಹೇಳಿ ಕಳಿಸ್ಬಿಡಿ. ನಿಮಗೆ ಗೊತ್ತಾಗಿದೆಯಲ್ಲ? ಸೊ ಅಕಸ್ಮಾತ್ ಇಲ್ಲಿ ಎ ಟೀಮು ಬಿ ಟೀಮು ಇಬ್ರು 14 ಆಯ್ತಪ್ಪ, ಏನ್ ಮಾಡ್ತೀರಾ? ಮ್ಯಾಚ್ ಡ್ರಾ ಆಗುತ್ತಾ? ಹೇಳಿ ಹೇಳಿ ಮುಂಚೆ ಹೇಳಪ್ಪ, ಹೇಳಿ ಕಮಾನ್ ಹೇಳಿ. ನಿಮಗೆ ಏನ್ ತಿಳಿದಿದೆ ಅದು ಹೇಳಿ. ಸರ್ ಮ್ಯಾಚ್ ಫೈನಲ್ ಆಗಿ ಮತ್ತೊಂದು ಸಲ ಅಲ್ಲ ಎಷ್ಟು ಅಂಕಕ್ಕೆ? ಮತ್ತಿನ್ನೊಂದು ಎಷ್ಟು ಟೋಟಲ್ ಅವಾಗ? 15 ಸರ್. 15ಕ್ಕೆ ಇಬ್ರದು 15 ಆಯ್ತಪ್ಪ. ನೀನ್ ಹೇಳ್ದಾಗೆ ಒಂದ್ ನಿಮಿಷ. ಹಾ ಹೆಂಗ್ ಮಾಡ್ತಾರಪ್ಪ ನಿಮ್ಗೆ ಯಾರು ಗೊತ್ತಿದೆ? ಇಬ್ರದು ಅವಳು ಹೇಳಿದ ಡ್ರಾ ಆಯ್ತಂತ ಇನ್ನೊಂದು ಅಂಕ 15 ಆಯ್ತು ಇಬ್ರದು. ಅವಾಗ ಏನ್ ಮಾಡ್ತೀರಾ? ತಿಪ್ಪೇಶ ಹೇಳ್ತದ ನಾವು ಕೇಳಪ್ಪ. ತಿಪ್ಪೇಶ ಏನಪ್ಪ? 5 ಸರ್ವಿಸು. ಹಾ ನೆಕ್ಸ್ಟ್ ಹಾ ಎಲ್ಲಿದೆ ಗೌರಮ್ಮ? 5 ಅಂಕಕ್ಕೆ ಮತ್ತೆ ಹೇಳಿ. ಯಾರಿಗೆ ಗೊತ್ತಿದೆ? ಚಾನ್ಸು ಒಂದರಲ್ಲಿ ಯಾವ ತರ ಡ್ರಾ ಅಂದ್ರೆ? ಈಗ ಡ್ರಾ ಆಗಿದೆ, ಪಾಯಿಂಟ್ 15 ಆಗಿದೆ, ಹೇಗ್ ಮಾಡ್ತೀರಾ? ಹಾ ಹೇಳಿ ಗಣೇಶ. ಡ್ರಾ ಮ್ಯಾಚ್ ಆಗಲ್ಲ, ವೆರಿ ಗುಡ್. ಏನ್ ಮಾಡ್ತೀರಾ? ಇನ್ನೊಂದು ಪಾಯಿಂಟಿಗೆ 16 ಆಗ್ಬೇಕು. 15ಕ್ಕೆ ನಿಲ್ಲಿಸ್ಬೇಕಂತ ಹೇಳ್ತಿದ್ದೇನೆ. ನಾವು ಯಾರು ಮೊದಲು 15 ತಗೋತಾರೋ ಅವರೇ ಮ್ಯಾಚ್ ವಿನ್ ಅಂತ ಹೇಳ್ತಿದ್ಯಾ? ನೋ, ರಾಂಗ್. ಯಾರು ಹೇಳ್ತೀರಿ ಹೇಳಿ? ಹಾ ಹೇಳಪ್ಪ ಫಯಾಜ್. ಇಬ್ರದ್ದು 15 ಬರಲ್ಲ. ನೀನ್ ಹೇಳ್ದಂಗೆ ಅದು ಆಯ್ತು. 13 ಇತ್ತಲ್ಲಪ್ಪ, 13 ಇತ್ತು. ಎ ಟೀಮ್ ಸರ್ವಿಸ್ ಮಾಡಿದ್ರು, ಸರ್ವಿಸ್ ಎಲ್ಲ ಹೊರಗೆ ಹೊಡೆದ್ಬಿಟ್ರು. ಅವಾಗ ಬಿ ಟೀಮು 14 ಆಯ್ತು. ಹೌದಾ? ಸೊ ಬಿ ಟೀಮ್ ಸಮೇತ ಒಬ್ರು ಯಾರೋ ಒಬ್ರು ತಪ್ಪು ಮಾಡಿದ್ರು ರ್ಯಾಲಿಯಲ್ಲಿ, ಪಾಯಿಂಟ್ ಕಳ್ಕೊಂಡ್ರು. ಎ ಟಿ ಪಾಯಿಂಟ್ ಬಂತು, 14 ಆಯ್ತು. ಸೊ ಈಗ 14 ಆಗಿದೆ. ನಿಮ್ ಪ್ರಕಾರ ಏನ್ ಹೇಳ್ತೀಯ ಈಗ? ಆ ಕಡೆ ಒಂದೊಂದು ಪಾಯಿಂಟ್ ಕೊಟ್ಟು ಕಳಿಸ್ತಾರೆ. ನೋ, 8ನೇ ತರಗತಿಯಲ್ಲಿ ಹೇಳಮ್ಮ ಹೇಳಿ. ಯಾರಿಗೆ ಎನಿಬಡಿ ಗೊತ್ತಿಲ್ಲ ನೋಡಿ? ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನೋಡಿ. ನೆಕ್ಸ್ಟ್ ಇವತ್ತೆಷ್ಟು ಡೇಟು? 24. ಇನ್ನ 26ರಿಂದ ಪ್ಯಾರಿಸ್, ಫ್ರಾನ್ಸ್ ದೇಶದ ರಾಜಧಾನಿಯಾದ ಪ್ಯಾರಿಸ್ ಅಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೀತದೆ. ದೊಡ್ಡ ಹಬ್ಬ ನಡೀತದೆ, ದೊಡ್ಡ ಜಾತ್ರೆ. ಇಡೀ ಪ್ರಪಂಚದಲ್ಲೇ ಅತ್ಯಂತ ಪ್ರತಿಭಾನ್ವಿತ ಕ್ರೀಡಾಪಟು ಯಾರು ಅಂತ ಕಂಡುಬಿಟ್ಟು, ಯಾಕಂದ್ರೆ ವಯಸ್ಸಿಗೆ ಲಿಮಿಟ್ ಇಲ್ಲ. ಅದು ಇವತ್ತು ಪೇಪರ್ ನೋಡಿದ್ರಲ್ಲ, 11 ವರ್ಷದ ಹುಡುಗನಿಂದ ಹಿಡಿದು 60 ವರ್ಷದ ವಯಸ್ಸಿನವರು ಸಮೇತ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಆಟ ಆಡ್ತಕ್ಕಂಥ ಒಂದು ಕ್ರೀಡಾಕೂಟ ಅದು.
ಪ್ರತಿಭಾನ್ವಿತ ಕ್ರೀಡಾಕೂಟ. 11 ವರ್ಷದ ಒಬ್ಬ ಹುಡುಗ ಇವತ್ತು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಕೇಟಿಂಗ್ ಅಲ್ಲಿ ಭಾಗವಹಿಸ್ತಾನೆ. ಸ್ಕೇಟಿಂಗ್ ಗಾಲಿ ಚಕ್ರ ಪಾದಕ್ಕೆ 2 ಗಾಲಿ ಕೊಡ್ಕೊಂತ ಗೊತ್ತೈತಲ್ಲ, ಸ್ಕೇಟಿಂಗ್ ಆ ಸ್ಕೇಟಿಂಗ್ ಅನ್ನು 11 ವರ್ಷದ ಬಾಲಕ ಸ್ಪರ್ಧೆ ಇವತ್ತು ಅತ್ಯಂತ ಈ ಪ್ಯಾರಿಸ್ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನ ಅತ್ಯಂತ ಕಿರಿಯ ಚಿಕ್ಕ ವಯಸ್ಸಿನ ವಿದ್ಯಾರ್ಥಿ ಚೀನಾದವರು ಅವರು ಭಾಗವಹಿಸ್ತಾರೆ. ಅಲ್ಲಿಂದ 60 ವರ್ಷದವರು ಇದ್ದಾರೆ, ಯಾವುದೇ ಏಜ್ ಲಿಮಿಟ್ ಇಲ್ಲ. ಸೊ ಅಂತಹ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸಮೇತ ಇದೇ 5 ಸೆಟ್ಗಳಿಗೆ ಮ್ಯಾಚ್ ನಡೀತದೆ ವಾಲಿಬಾಲ್. ಈಗ ನೀವು ನೋಡ್ಬೋದು ಎಲ್ಲಾ ಸ್ಟಾರ್ ಸ್ಪೋರ್ಟ್ಸ್ ಕ್ರೀಡೆ ಅಥವಾ ಯಾವ್ದು ಸ್ಪೋರ್ಟ್ಸ್ ಚಾನಲ್ ಇದಾವಲ್ಲ ಎಲ್ಲವೂ ಸಮೇತ ನೋಡ್ಬೋದು. ನೀವು ನಿಮಗೆ ಕೆಲವೊಂದು ಮ್ಯಾಚ್ ಗೊತ್ತಿರ್ತಕ್ಕಂಥ ಟೀಮ್ಗಳು ಇದಾವೆ, ಅಂದ್ರೆ ಆಟಗಳು ಗೊತ್ತಿರ್ತಕ್ಕಂಥ ನೀವು ನೋಡ್ತೀರಾ. ಆಟ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವು ನಿಮಗೆ ಪರಿಚಯ ಆಗ್ತವೆ. ಯಾವ್ಯಾವ ಅಂತಪ್ಪ ಅಂದ್ರೆ ಈಗ ರೋಯಿಂಗ್ ಅಂತ ಇದೆ. ರೋಯಿಂಗ್ ಕೇಳಿದ್ರಾ? ನೀರಲ್ಲಿ ಹಡಗು ತರ ಅಂದ್ರೆ ದೋಣಿಯಲ್ಲಿ ಕುತ್ಕೊಂಡ್ಬಿಟ್ಟು ಅದನ್ನ ವೀಲ್ ಮಾಡ್ತಾ ಇರ್ತಾರೆ ಒಂದೊಂದು ಟೀಮಿಗೆ. ರೋಯಿಂಗ್ ಪೆನ್ಸಿಲ್ ಇದೆ, ಪೆನ್ಸಿಲ್ ಅಂತಂದ್ರೆ ಬೇರೆ ಏನಲ್ಲ, ಕತ್ತಿ ವರ್ಷೆ. ಗೊತ್ತಿಲ್ಲದಂತ ಆಟಗಳು ನಿಮಗೆ ಪರಿಚಯ ಆಗ್ತವೆ. ಸೊ ಮುಂದೆ 26ನೇ ತಾರೀಕಿಂದ ಆಗಸ್ಟ್ 15ರವರೆಗೂ ನಡೀತಾ ಇರ್ತದೆ, ಅದನ್ನ ನೋಡಿ. ಸೊ ಇಲ್ಲಿ ಬನ್ನಿ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 5 ಸೆಟ್ಗೆ 25 ಅಂಕಕ್ಕೆ ಮ್ಯಾಚ್ ನಡೀತದೆ. ಅಕಸ್ಮಾತ್ 2 ಸೆಟ್ ಏನಾದ್ರು ವಿನ್ನರ್ಸ್ ಆದಾಗ ಡಿಸೈಡಿಂಗ್ ಸೆಟ್ 15 ಅಂಕಕ್ಕೆ ಹೋಗುತ್ತೆ ಡಿಸೈಡಿಂಗ್ ಸೆಟ್. ಸೊ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಈ ರೀತಿ 14 ಆದರೆ ಪಾಯಿಂಟ್ 14 ಆದಾಗ ಯಾರು 2 ಪಾಯಿಂಟ್ ಅನ್ನ 2 ಅಂಕಗಳ ಅಂತರದಿಂದ ಯಾರು ಮೊದಲು ಗಳಿಸ್ತಾರೋ ಅವರು ಮ್ಯಾಚ್ ವಿನ್ನರ್ಸ್. ಯಾರು ಕಂಟಿನ್ಯೂಸ್ ಆಗಿ ಅಪೋಸಿಟ್ ಗಿಂತ 2 ಅಂಕಗಳು, 2 ಅಂಕ ಅಂತಂದ್ರೆ ಮುಂದೆ ಏನಿರ್ತಂದ್ರೆ ಈಗ 14 ಇದೆ, ಎಷ್ಟು 2 ಅಂಕ ಮುಂದೆ ಅಂತಂದ್ರೆ 16. ಯಾರು 16 ಮೊದಲನ್ನ ಗಳಿಸ್ತಾರೋ ಅವ್ರು ಮ್ಯಾಚ್ ವಿನ್. ಅರ್ಥ ಆಯ್ತಾ? ಅರ್ಥ ಆಯ್ತಪ್ಪ? ಈಗ ಯಾರು ಕಂಟಿನ್ಯೂಸ್ 2 ಅಂಕ, ಈಗ ಏ ಟೀಮು 16 ಅಂದ್ರೆ 15 + 16 ಆಯ್ತು ಅಂತಂದ್ರೆ ಇವ್ರು ಮ್ಯಾಚ್ ವಿನ್ನರ್ಸ್ ಆಗ್ತಾರೆ. 2 ಅಂಕದಿಂದ ಮುನ್ನಡೆ ಇರಬೇಕು. ವಾಲಿಬಾಲ್ ರೂಲ್ಸ್ ಇದು. ನೀವು ಈಗ ಕೇಳ್ಬೋದು, ಸರ್ ಫಸ್ಟ್ ಸೆಟ್ ಅಲ್ಲೇ ಮತ್ತೆ 24 ಇತ್ತು ಸರ್. ಫಸ್ಟ್ ಪ್ರಥಮ ಸೆಟ್ ಅಲ್ಲೇ 2 ಟೀಮ್ನವರು 24 ಇತ್ತು, ಅವಾಗ ಸರ್ ಅಂತ ಕೇಳ್ಬೋದು. ನೀವು ಹೆಂಗ್ ಮಾಡ್ತೀರಾ? ಮೊದಲು 16 ತಗೊಂಡ್ರೆ ಅವ್ರು ಮ್ಯಾಚ್ ವಿನ್ ಆಗ್ತಾರೆ. ಪ್ರಥಮ ಸೆಟ್ ಅಲ್ಲೇ ಸರ್ ಈ ಸಮಸ್ಯೆ ಬಂತು ಸರ್, ಅಥವಾ 2ನೇ ಸೆಟ್ ಅಲ್ಲಿ ಈ ಸಮಸ್ಯೆ ಬಂತು ಸರ್, ಏನು 24 ಆಯ್ತು ಸರ್ 26ಕ್ಕೆ ಸರ್, 26 ಆಯ್ತು ಸರ್ 28 ಆಯ್ತು ಸರ್. ಎಸ್, ಯಾರು 30 ಅಲ್ಲ ಎಲ್ಲವರೆಗೂ ಹೋಗಿಲ್ಲ, ಅದು 2 ಅಂಕಗಳ ಅಂತರ ಯಾರು ವಿನ್ ಆಗ್ತಾರೋ ಅವ್ರು. ನಮ್ದು ಹಂಗೆ ಆಗಿತ್ತು ಮೊನ್ನೆ ಶ್ರೀ ತಳಬಾಳ ವಿದ್ಯಾಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಮೊದಲ ಸುತ್ತಲ್ಲಿ ವಿನ್ನರ್ಸ್ ಆಗ್ಬಿಟ್ರು. ಎಲ್ಲಿ ಕೊಟ್ಟೂರಲ್ಲಿ ಫೈನಲ್ ಹೋದ್ವಲ್ಲ ನಮ್ಮ ಶ್ರೀ ಸಂಸ್ಥೆ ನಡೀತಕ್ಕಂಥ ಒಂದು ಕ್ರೀಡಾಕೂಟದಲ್ಲಿ. ಯಾವುದು? ಕಬಡ್ಡಿ, ಬಾಲಕಿಯರ ಕಬಡ್ಡಿ ಹಂಗಾಗ್ಬಿಡ್ತು. ಏನಾಗ್ಬಿಡ್ತಪ್ಪ ಅಂತಂದ್ರೆ ನಮಗೂ ಮತ್ತು ಬೀನ್ ಸಮುದ್ರ ಸರಿ ಹೆಬ್ಬಳ್ಳಿ ಅಲ್ಲ, ಹೆಬ್ಬಳ್ಳಿ ಗಲ್ಫ್ ಟೀಮು. ಹೆಬ್ಬಳ್ಳಿ ಗಲ್ಫ್ ಟೀಮ್ಗೆ ಏನಾಯ್ತಪ್ಪ ಅಂತಂದ್ರೆ 10 ನಿಮಿಷ ಟೈಮ್ ಇತ್ತಲ್ಲ, 10 ನಿಮಿಷದಲ್ಲಿ ಇಬ್ರು ಸಮ ಅಂಕಗಳನ್ನು ತಗೊಂಡ್ಬಿಟ್ರು. ಮತ್ತೆ 5 ನಿಮಿಷ ಎಕ್ಸ್ಟ್ರಾ ಕೊಟ್ರು, ಅವಾಗೂ ಸಮ ಆಗ್ಬಿಡ್ತು. ಕಬಡ್ಡಿಯಲ್ಲಿ ಸಮ ಆಗ್ಬಿಡ್ತು. 5 ನಿಮಿಷ ಕೊಟ್ರು ಸಮ ಆಗ್ಬಿಡ್ತು ಅಂಕಗಳು. ಎಷ್ಟು? 15 ಅಥವಾ 20 ಸಮ ಆಗ್ಬಿಡ್ತು. ಮತ್ತೇನ್ ಮಾಡಿದ್ರು ಗೊತ್ತಾ? ಕಬಡ್ಡಿಯಲ್ಲಿ ಕಬಡ್ಡಿ ರೂಲ್ಸ್ ಬೇರೆ, ಇದೇ ರೂಲ್ಸ್ ಬೇರೆ ನೋಡಿ. 5 ಸಮ ಎಕ್ಸ್ಟ್ರಾ ಟೈಮ್ ಕೊಟ್ರು ಆವಾಗ ಆಗ್ಬಿಡ್ತಲ್ಲ, ಮತ್ತೆ ಪುನಃ 5 ನಿಮಿಷ ಎಕ್ಸ್ಟ್ರಾ ಕೊಟ್ರು, ಪುನಃ 5 ನಿಮಿಷ ಎಕ್ಸ್ಟ್ರಾ ಕೊಟ್ರು, ಮತ್ತೆ ಡ್ರಾ ಆಗ್ಬಿಡೋಣ, ಮತ್ತೆ ಡ್ರಾ ಆಗ್ಬಿಡ್ತು. ಕೊನೆಗೆ ಏನ್ ಮಾಡಿದ್ರು? ಬೆಸ್ಟ್ 5 ರೈಡ್ ಅಂತ ಕೊಡ್ಬೇಕು ಕಬಡ್ಡಿ ಒಳಗೆ. ಬೆಸ್ಟ್ 5 ರೈಡ್ 7 ಜನ ಇರ್ತಾರಲ್ಲ, ಆ 7 ಜನದಲ್ಲಿ ನಂಬರ್ ಅನ್ನ ಬರೀಬೇಕು, ಎಂಟ್ರಿ ಮಾಡ್ಬೇಕು ಕೈ ಇವರ ಮೇಲೆ. ಈಗ ಎಕ್ಸಾಂಪಲ್ ಫಸ್ಟ್ ಪಲ್ಲವಿ ಇದನ್ನ ರೈಟ್ ಮಾಡಿದ್ರೆ, ನೆಕ್ಸ್ಟ್ ಕವನ ರೈಟ್ ಮಾಡಿದ್ರೆ, ನೆಕ್ಸ್ಟ್ ಆಶಾ ರೈಟ್ ಮಾಡಿದ್ರೆ, ನೆಕ್ಸ್ಟ್ ಅಕ್ಷತಾ ರೈಟ್ ಮಾಡಿದ್ರೆ ಸರ್ ಅಕ್ಷತಾ. ಈ ರೀತಿ ಒಂದು 7 ಜನ ಒಂದು ಟೀಮ್ ಅಲ್ಲಿ 5 ಜನನು ರೈಡ್ ಮಾಡಬೇಕು, ಆ ಕಡೆ 5 ಜನ ಅವರು ರೈಡ್ ಮಾಡಬೇಕು. ಆದ್ರೆ ಪಲ್ಲವಿ ಮಾಡಿದ್ಮೇಲೆ ರೈಡಿ ಬಂದಾಗ ಬಾಕ್ ಲೈನ್ ಬೋನಸ್ ಆಗುತ್ತೆ, ಬಾಕ್ ಲೈನ್ ಬೋನಸ್ ಕನ್ವರ್ಟ್ ಆಗುತ್ತೆ. ಈ ರೀತಿ ಆದಾಗ ಅಲ್ಲಿ ಸಮ ಕೂಡ 5 ಕೊಟ್ಟರು ಸಮ ಬಿಡ್ತು.
ಕೊನೆಗೆ ಗೋಲ್ಡನ್ ರೈಡ್ ಕೊಡ್ರು. ಗೋಲ್ಡನ್ ರೈಡ್ ಅಂತ ಅಲ್ಲಿ ಯಾರು ಅರ್ಚನಾ ತೇಜು ಸರ್ ಸಾರಿ ತೇಜು ಗೋಲ್ಡನ್ ರೈಡ್ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಬೋನಸ್ ಜೊತೆ ಒಂದು ಔಟ್ ಪಾಯಿಂಟ್ ತಗೊಂಡು ಬಂದ್ಮೇಲೆ ನಾವು ಖುಷಿಯಾಗಿ ಶೀಲ್ಡ್ ಅನ್ನ ದೊಡ್ಡ ಶೀಲ್ಡ್ ಅನ್ನ ಗುರುಗಳ ಕಡೆಯಿಂದ ತಗೊಂಬಂದವೆ. ಅಲ್ಲದ ಈ ತರ ಕಬಡ್ಡಿ ರೂಲ್ಸ್ ಬೇರೆ ಟೈ ಆದಾಗ, ಖೋಖೋ ಟೈ ಆದಾಗ ಬೇರೆ, ಬಾಲ್ ಬ್ಯಾಡ್ಮಿಂಟನ್ ಟೈ ಆದಾಗ ಬೇರೆ, ಥ್ರೋಬಾಲ್ ಟೈ ಆದಾಗ ಬೇರೆ. ಥ್ರೋಬಾಲ್ ಎಲ್ಲ ಒಂದೇನೆ, ಯಾವುದು ವಾಲಿಬಾಲ್ ಥ್ರೋಬಾಲ್ ಎಲ್ಲ ಒಂದೇ ಬರೋದು. ಬಾಲ್ ಬ್ಯಾಡ್ಮಿಂಟನ್ ಅದೇನೆ ಸೇಮ್ 2 ಪಾಯಿಂಟ್ ಲೀಡ್ ಆಗಬೇಕು, 2 ಪಾಯಿಂಟ್ ಅಂಕದಿಂದ ಗೆಲ್ಲಬೇಕು. ಖೋಖೋ ಕಬಡ್ಡಿ ರೂಲ್ಸ್ ಬೇರೆ, ಅದು ಟೈಮಿಂಗ್ಸ್ ಗೇಮ್ ಅಲ್ಲ, ಹಾಗಾಗಿ ಇದು ಪಾಯಿಂಟ್ ಗೇಮ್. ಇವು ಟೈಮಿಂಗ್ಸ್ ಗೇಮ್ ರೂಲ್ಸ್ ಹಂಗ ಒಂದೊಂದು ಗೇಮ್ಗೂ ಒಂದೊಂದು ರೂಲ್ಸ್ ಚೇಂಜ್ ಆಗಿರೋ. ಸೊ ಇಷ್ಟು ಅರ್ಥ ಆಯ್ತಲ್ಲ? ಓಕೆ, ಕಟ್ ಮಾಡೋದು. ಥ್ಯಾಂಕ್ ಯು.